ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಇನ್ನೂ ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಇಲ್ಲಿ ಯಾರು ನಿನ್ನ ಸಹಾಯಕ್ಕೆ ಬರಲ್ಲ, ಬಂದರೂ ನಿನಗೆ ಸಹಾಯ ಮಾಡಲ್ಲ. ನೀನು ಹೇಗಿದೆಯಾ ಅಂತಲೂ ನಿನಗೆ ಕೇಳಲ್ಲ. ಒಟ್ಟಿನಲ್ಲಿ ನೀನು ಕೆಳಗೆ ಬೀಳಬೇಕು, ಮೇಲೆ ಎದ್ದೇಳಲೇಬಾರ್ದು. ಅದೇ ಅವ್ರಿಗೆ ಬೇಕಾಗಿರೋದು. ನೀನು ಸೋತಿದೀಯಾ ಅಂದಮೇಲೆ ಇನ್ನೊಬ್ಬರನ್ನ ದೂಷಿಸಬೇಡ. ಅದಕ್ಕೆ ಇನ್ನೊಬ್ಬರು ಹೇಗೆ ಹೊಣೆಗಾರರಾಗ್ತಾರೆ? ನೀನು ಅವ್ರಿಗೆ ಕೊಟ್ಟ ಸಲಿಗೆ ಮತ್ತು ಸಮಯ ನೀನು ನಿನ್ನ ಜೀವನಕ್ಕೆ ಕೊಡ್ತಾ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನೀನು ಎಲ್ಲೋ ಇರಬೇಕಾಗಿತ್ತು. ಸೂರ್ಯನ ಕಿರಣಗಳು ಕೊಳಕಿರೋ ಜಾಗಕ್ಕೂ ಹೋಗುತ್ತೆ, ಆದರೆ ಅದು ಕೊಳಕಾಗೋದಿಲ್ಲ. ಬದುಕಲ್ಲೂ ನೀನು ಸೂರ್ಯನ ಕಿರಣದಂತೆ ಆಗಬೇಕು. ನೀನು ಯಾವ ಜಾಗಕ್ಕೆ ಹೋದರೂ ನೀನಾಗೇ ಇರಬೇಕು, ಕೊಳಕಾಗಬಾರ್ದು. ಕಲ್ಲಿಗೆ ಒಂದು ಸುಂದರವಾದ ಆಕಾರ ಬರಬೇಕಾದ್ರೆ ಅದಕ್ಕೆ ಉಳಿಪೆಟ್ಟು ಬೀಳಲೇಬೇಕು. ಅದೇ ಥರ ನಿನ್ನ ಜೀವನ ಸುಂದರವಾಗಬೇಕಾದ್ರೆ ಕಷ್ಟ ಮತ್ತು ಸುಖಗಳನ್ನು ನೀನು ಅನುಭವಿಸಲೇಬೇಕು. ಯಾರ ಹತ್ರನೂ ನೀನು ಕೈ ಚಾಚಬೇಡ, ಯಾರಿಗೋಸ್ಕರ ಕಾಯಬೇಡ. ನೀನು ಒಬ್ಬನೇ ಹೋರಾಡಬೇಕು. ನೀನು ನಮ್ಮವನು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳ್ತಾರೆ, ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗಿಯೂ ನಿನ್ನ ಜೊತೆ ಇರೋರು ಯಾರು ಅಂತ. ನಿನ್ನವರು ಅಂದ್ಕೊಂಡು ಹೋದಷ್ಟು ನಿನಗೆ ನೋವೇ ಜಾಸ್ತಿ, ನಿನ್ನ ಪಾಡಿಗೆ ನೀನಿದ್ದಷ್ಟು ನಿನಗೆ ನೆಮ್ಮದಿ ಜಾಸ್ತಿ. ಗೆಲ್ತೀನಿ ಅಂತ ಬಂದವನು ಸೋಲೋದಕ್ಕೂ ಸಿದ್ಧನಾಗಿರಬೇಕು. ಸೋತರು ಮತ್ತೆ ಗೆಲ್ತೀನಿ ಅನ್ನೋ ಛಲ ಇರಬೇಕು. ಜೀವನದಲ್ಲಿ ಗೆಲ್ಲುವುದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಿನ್ನ ಆಲೋಚನೆಗಳು. ನಿನ್ನ ಆಲೋಚನೆಗಳು ಹೆಚ್ಚಾದಂತೆ ನಿನ್ನ ಗೆಲುವಿನ ಹಸಿವು ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಜೀವನದಲ್ಲಿ ನನಗೆ ಸಹಾಯ ಮಾಡೋದಕ್ಕೆ ನನ್ನ ಗೆಳೆಯ ಬರ್ತಾನೆ, ನನ್ನ ಸಂಬಂಧಿಕರು ಬರ್ತಾರೆ, ಅವರಿದ್ದಾರೆ ಇವರಿದ್ದಾರೆ ಅಂತ ನೀನು ಇನ್ನೊಬ್ಬರ ಮೇಲೆ ಅವಲಂಬನೆಯಾಗಿ ಕೂತ್ರೆ ನೀನು ಕೂತಲ್ಲೇ ಕುಂತಿರಬೇಕಾಗತ್ತೆ. ಯಾರು ನಿನಗೆ ಸಹಾಯ ಮಾಡಲ್ಲ. ಈ ಪ್ರಪಂಚದಲ್ಲಿ ಪ್ರೀತಿ, ಸ್ನೇಹ, ಬಂಧು ಬಳಗ ಎಲ್ಲ ಬರೀ ಯೋಚನೆ ಅಷ್ಟೇ. ನಡೆಯುವಾಗ ಎಡುವುದು ಸಹಜ, ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನ. ಬಿಟ್ಬಿಡು ಕಾಯ್ತಾ ಕೂರೋದನ್ನ. ಇಲ್ಲಿ ನಿನಗೆ ನೀನೇ ಮಹಾರಾಜ, ಸಿಂಹವಾಗು. ಆದರೆ ಸಿಂಹಾಸದ ಕನಸು ಕಾಣಬೇಡ. ನೀನು ಎಲ್ಲಿ ವಿಶ್ರಾಂತಿ ತಗೋತೀಯೋ ಆ ಜಾಗವೇ ಸಿಂಹಾಸನವಾಗಿ ಬದಲಾಗತ್ತೆ. ಭಯ ಬಿಡು. ಭಯ ಅನ್ನೋದು ಗುಂಪಲ್ಲಿರೋ ಜಿಂಕೆಗಳಿಗೆ ಹೊರತು ಒಂಟಿಯಾಗಿರೋ ಸಿಂಹಕ್ಕಲ್ಲ. ಸಿಂಹದಂತೆ ಹೋರಾಡು. ಟೀಕಿಸುವವರಿಗೆ ಪ್ರಾಮುಖ್ಯತೆ ಕೊಡಲು ಹೋಗಬೇಡ. ಈ ಸಮಾಜದಲ್ಲಿ ನಾಯಿ ನರಿಗಳು ಸಿಂಹವನ್ನು ನೋಡಿ ಪದೇ ಪದೇ ಬೊಗಳ್ತಾ ಇರತ್ತೆ, ಆದರೆ ಸಿಂಹ ಯಾವತ್ತೂ ನಾಯಿ ನರಿಗಳ ಕಡೆ ಮುಖ ಕೂಡ ತಿರುಗಿಸು ನೋಡಲ್ಲ. ಕೊನೆಗೊಂದು ಮಾತು ಹೇಳ್ತೀನಿ, ಈ ಜೀವನ ಅರ್ಥವಾಗೋದು ನಿನ್ನೊಳಗೆ ನೀನು ಇಳಿದಾಗ ಮಾತ್ರ. ಮೊದಲು ನೀನು ಯಾರು ಅಂತ ನಿನ್ನನ್ನು ನೀನೇ ಅರ್ಥ ಮಾಡ್ಕೋ. ಎದ್ದೇಳು. ಈ ದ್ವೇಷದ ಸಂತೆಯಲ್ಲಿ ಜೀವನ ಮಾಡೋದೇ ಒಂದು ಮಜಾ. ಯಾವುದೇ ಕಾರಣಕ್ಕೂ ನೀನು ಇನ್ನೊಬ್ರಿಗೋಸ್ಕರ ಕಾಯ್ತಾ ಕೂರಬೇಡ. ರಾಜ ಆಗೋ ಆಸೆ ಇದ್ದರೆ ಸೈನಿಕರು ಎಷ್ಟೇ ಬರಲಿ ಅವರನ್ನು ಎದುರಿಸಿ ನಿಲ್ತೀನಿ ಅನ್ನೋ ತಾಕತ್ತು ನಿನ್ನಲ್ಲಿರಬೇಕು. ಇಂತಹ ಮತ್ತೊಂದು ಕಂಟೆಂಟ್ ಜೊತೆ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.